ನಮ್ಮ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಒಟ್ಟಾರೆ ಇಡೀ ಕರ್ನಾಟಕಾದ್ಯಂತ ಯಾರ್ಯಾರು ಎಮ್.ಎಲ್.ಎ, MP, ಮಂತ್ರಿ, ಸಂಸದರಾಗ್ಯಾರಲ್ಲ ಇವರೆಲ್ಲ MP, ML ಆಗಲಿಕ್ಕೆ ಬಹುತೇಕ ನಮ್ಮ ರೈತರು ಕೊಟ್ಟಂಥ ಮತಭಿಕ್ಷೆ, ಓಟ್ ಭಿಕ್ಷೆಯಿಂದ ಇವರೆಲ್ಲ ಅಧಿಕಾರಕ್ಕೆ ಬಂದಾರೆ. ಇವ್ರು ಏನೇನೋ ಶ್ರೀಮಂತರಾಗಿ ಫ್ಯಾಕ್ಟ್ರಿ ಮೇಲೆ ಫ್ಯಾಕ್ಟ್ರಿ ಕಟ್ಟಲ್ಲ, ಎಲ್ಲ ರೈತರ ಬೆವರಿನ ಪ್ರತಿಯೊಂದು ಹನಿ, ಆ ಹನಿಯ ಋಣದಿಂದ ಇವತ್ತೆಲ್ಲರೂ ಶ್ರೀಮಂತರಾಗ್ಯಾರ. ಆದರೆ ಇವತ್ತು ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ 3,500 ಅವರೇನು ಭಾಳ ಕೇಳಕತ್ತಿಲ್ಲ. ಹಂಗೆ ನೋಡಿದರೆ ನಮ್ಮ ಪಕ್ಕದ ಹರಿಯಾಣ, ಮಹಾರಾಷ್ಟ್ರದಲ್ಲಿ ಭಾಳ ಐತಿ. ಅವ್ರು ಕೇಳಕತ್ತಿದ್ದೇನೋ 3,500 ಕೇಳಕತ್ತಾರೆ. 3,500 ಕೊಡಲಿಕ್ಕೆ ಇಷ್ಟೊಂದು ಸತಾಯಿಸೋ ಪ್ರಯತ್ನ ಮಾಡಿ 8 ದಿನಗಳ ಕಾಲ ಬೀದಿ ಬಂದಾರ, ಮಳೆ ಚಳಿ ಬಿಸಿಲು ಅನ್ನೋದು ಕುಂತಾರ, ಮನೆಯಿಂದ ರೊಟ್ಟಿ ಮಾಡ್ಕೊಂಡು ವಿದ್ಯಾರ್ಥಿಗಳು ಬರಕತ್ತಾರ, ನಮ್ಮಂಥ ಪೂಜ್ಯರು ಬರಕತ್ತೇವೆ. ಈ ರೀತಿಯಾಗಿ ಸರ್ಕಾರ ಮತ್ತು ಫ್ಯಾಕ್ಟ್ರಿ ಮಾಲೀಕರು ಇಬ್ಬರು ಹಠಕ್ಕೆ ಹಿಡಿಯೋಕ್ಕೆ ಹೋಗಬೇಡ್ರಿ, ಬೇರೆದಕ್ಕೆ ಹಠ ಮಾಡಿರ್ಬೇಕಾರೆ ಅಭಿವೃದ್ಧಿ ಡೆವಲಪ್ಮೆಂಟ್ ಅಟಕ್ ಮಾಡಿರಿ. ರೈತರಿಗೆ ಕೊಡುವಂತಹ ಬಿಲ್ಲನ್ನು ಕೊಡಲಿಕ್ಕೆ, ನ್ಯಾಯ ಕೊಡಲಿಕ್ಕೆ ಹಠ ಮಾಡಲಾರ್ದೇ ನೀವೆಲ್ಲರೂ ಸೇರ್ಕೊಂಡು ಎಲ್ಲ 3,200 ಅಂತೇಳಿ ಜಿಲ್ಲಾಧಿಕಾರಿ ಬಂದು ಹೇಳ್ಯಾರ. ನಮ್ಮ ರೈತರದು ಒಪ್ಪಿಗೆ ಆಗಿಲ್ಲ. ಅದಕ್ಕೆ ಸರ್ಕಾರ ಇಬ್ಬರು ಕೊಡ್ಕೊಂಡು ಇವತ್ತೇನು ಬೊಮ್ಮೆಯವ್ರ ಸ್ಟೇಟ್ಮೆಂಟ್ ಕೊಟ್ಟು ನಾನು ನೋಡಿದೆ. ಫ್ಯಾಕ್ಟ್ರಿ ಮಾಲೀಕರು 3,300 ಕೊಟ್ಟು ಸರ್ಕಾರ 200 ರೂಪಾಯಿ ಕೊಟ್ಟು 3,500 ಕೊಡೋದ್ರ ಮೂಲಕವಾಗಿ ಈ ಸರ್ಕಾರ ರೈತರ ಪರವಾಗಿದೆ, ಫ್ಯಾಕ್ಟ್ರಿ ಮಾಲೀಕರು ನಾವು ಸಹ ರೈತರ ಪರವಾಗಿದ್ದೀವಿ ಅಂತೇಳಿ ಒಂದು ಭರವಸೆ ಮೂಡಿಸೋ ಕೆಲಸವನ್ನು ಇವತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಸರ್ಕಾರ ಮಾಡಲೇಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ಈಗೆಲ್ಲ ರೈತರು ಭಾಳ ನೊಂದ್ಕೊಂಡು ಬೆಂದ್ಕೊಂಡು ನಾಳೆ ಇವತ್ತು ಗುರ್ಲಾಪುರ ಕ್ರಾಸು, ಹುಕ್ಕೇರಿ, ಅತ್ತಿಣಿ ರಾಜ್ಯದ ಎಲ್ಲ ಕ್ರಾಸಲ್ಲಿ ಬಂದ್ ಮಾಡಿದ್ದಾರೆ. ನಾಳೆ ಅವರ ರಾಷ್ಟ್ರೀಯ ಹೆದ್ದಾರಿ ಬರುವಂಥ ಸಾಧ್ಯತೆ ಐತಿ. ರಾಷ್ಟ್ರೀಯ ಹೆದ್ದಾರಿ ಬಂದರೆ ವಿನಾಕಾರಣ ಆ ಹೋರಾಟ ಭಾಳ ವಿಕೋಪ ಹೋಗೋ ಸಾಧ್ಯತೆ ಐತಿ. ಹಂಗೆ ಆಗೋಕ್ಕಿಂತ ಮುಂಚಿತವಾಗಿ ಶಾಂತ ರೀತಿಯಿಂದ ಈ ಹೋರಾಟಕ್ಕೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯ ಬೆಲೆಯನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ನೋಡಿರಿ, ಒಂದು ಟನ್ ಕಬ್ಬಿಗೆ ಸರ್ಕಾರ ಕೊಡುವಂಥ ಲೆಕ್ಕ ಪ್ರಕಾರ ಅಥವಾ ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ ಪ್ರಕಾರ 14,000 ನಮ್ಮ ಫ್ಯಾಕ್ಟ್ರಿ ಮಾಲೀಕರಿಗೆ ಹೋಗುತ್ತೆ. 14,000ದಲ್ಲಿ ಇವರು ಎಷ್ಟು ಕೇಳಕತ್ತಾರೆ? 3,500 ಕೇಳಕತ್ತಾರೆ. ನ್ಯಾಯ ಇತ್ತು. ಅವರೇನು 14,000 ಕೊಡ್ರಿ ಅಂತ ಕೇಳಕತ್ತಿಲ್ಲ. ಯಾಕೆ ಫ್ಯಾಕ್ಟ್ರಿಗಳು ಉಳಿಬೇಕು. ರೈತ ಉಳಿದ್ರೆ ಫ್ಯಾಕ್ಟ್ರಿ ಉಳಿತಾವೆ, ಫ್ಯಾಕ್ಟ್ರಿ ಉಳಿದ್ರೆ ಕಾರ್ಮಿಕರು ಉಳಿತಾರೆ, ಕಾರ್ಮಿಕರು ಮತ್ತು ಕೃಷಿಕರು ಇಬ್ಬರು ಉಳಿಬೇಕು, ಫ್ಯಾಕ್ಟ್ರಿನೂ ಉಳಿಬೇಕು. ಈ ದೃಷ್ಟಿಯಲ್ಲಿ ಫ್ಯಾಕ್ಟ್ರಿ ಮಾಲೀಕರು ಇದನ್ನು ವಿಳಂಬ ಮಾಡಲಾರ್ದೇ ನೀವೆಲ್ಲರೂ ರೈತರು ಉಣದಾಗದ್ದೀರಿ. ನೀವು ಇವತ್ತು ಯಾವ್ಯಾವ ಪದವಿ ಪಡ್ಕೊಂಡ್ರಲ್ಲ, ನಿಮ್ಮೆಲ್ಲ ಪದವಿ ಬರಲಿಕ್ಕೆ ಇವ್ರು ಕೊಟ್ಟಂಥ ಮತಗಳ ಭಿಕ್ಷೆ, ಇವ್ರು ಕೊಟ್ಟಂಥ ಓಟಿನ ಭಿಕ್ಷೆ, ಇವ್ರು ಕೊಟ್ಟಂಥ ಕಬ್ಬನ್ನು ಕೊಟ್ಟರ ಕಾರಣಕ್ಕೆ ನೀವೆಲ್ಲ ಶ್ರೀಮಂತರಾಗಿರಿ. ನಮ್ಮ ರೈತರ ಬದುಕನ್ನು ಶ್ರೀಮಂತಗೊಳಿಸೋ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಎಲ್ಲ ನಮ್ಮ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೂ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ನಾನು ಆಗ್ರಹ ಮಾಡ್ತೀನಿ. ನಾನು ಗುರ್ಲಾಪುರದಲ್ಲಿ ರೈತ ಹೋರಾಟ ಆದಾಗ ನಾನು ಅವ್ರ ಮನವಿ ಮಾಡ್ಕೊಂಡು ನಾನು ಬಂದು ಮೊದಲೇ ದಿನವೇ ಬೆಂಬಲ ಕೊಟ್ಟೆ. ನಿನ್ನೆ ನಾನು ಮಯಾಲಿಂಪುರಿಗೆ ಬಂದಾಗ ಮತ್ತೆ ನನ್ನ ಮನಸ್ಸು ನಿಲ್ಲಿಲ್ಲ, ಹೋಗಿ ಇವತ್ತು ಬೆಂಬಲ ಕೊಟ್ಟೇನೆ. ಹುಕ್ಕೇರಿ ಭಾಗಕ್ಕೂ ಬೆಂಬಲ ಕೊಟ್ಟೀನಿ. ಯಾಕೆ ನಮ್ಮ ಹೋರಾಟಕ್ಕೆ ಇಡೀ ರೈತರು ಜಾತ್ಯತೀತವಾಗಿ ಬೆಂಬಲ ಕೊಟ್ಟಾರೆ. ನಮ್ಮೆಲ್ಲ ಹೋರಾಟಕ್ಕೆ ನನ್ನ ಮೇಲೆ ಸಹ ರೈತರು ಋಣಭಾರ ಇದೆ. ರೈತ ಎಲ್ಲಿ ಕರೀತಾರೆ ಅಲ್ಲಿ ಸಹ ನಾವು ಬೆಂಬಲ ಕೊಡ್ತೀನಿ. ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದು ಕರೆ ಕೊಟ್ಟಾರೆ. ಸಾಧ್ಯವಾದ ನಾನು ಯಾವುದಾದ್ರು ರಾಷ್ಟ್ರೀಯ ಹೆದ್ದಾರಿಗೆ ಹೋಗಿ ಬೆಂಬಲ ಕೊಟ್ಟು ಒಟ್ಟಾರೆ ಪ್ರಾಮಾಣಿಕವಾದ ಉದ್ದೇಶ ಇಟ್ಕೊಂಡ್ರೆ, ನ್ಯಾಯಯುತವಾದಂಥ ಉದ್ದೇಶ ಐತಿ. ಅವ್ರು ಕೇಳೋದು ಸರಿಯಾಗೈತಿ. ಆ ಪ್ರಕಾರ ನ್ಯಾಯ ಕೊಡೋ ಕೆಲಸವನ್ನು ಸರ್ಕಾರ ಮತ್ತು ಕಂಪ್ನಿ ಮಾಲೀಕ, ಫ್ಯಾಕ್ಟ್ರಿ ಮಾಲೀಕರು ಕೂಡಿ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ.